ಕನಕಪುರಕ್ಕೆ ಬೆಣ್ಣೆ ಬಿಡದಿಗೆ ಸುಣ್ಣ ಡಿಕೆಶಿ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಿಎಂ ಆಗಿದ್ದಕ್ಕೆ ನಮಗೆ ಹೊಟ್ಟೆ ಕಿಚ್ಚು ಅಂತಾರೆ, ಆದರೆ ಅದಕ್ಕೂ ಮುನ್ನ ರೈತರು ಹೋರಾಡ್ತಾ ಇದ್ದಾರೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಕನಕಪುರಕ್ಕೆ ಬೆಣ್ಣೆ ಬಿಡದಿಗೆ ಸುಣ್ಣ ಡಿಕೆಶಿ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಿಎಂ ಆಗಿದ್ದಕ್ಕೆ ನಮಗೆ ಹೊಟ್ಟೆ ಕಿಚ್ಚು ಅಂತಾರೆ, ಆದರೆ ಅದಕ್ಕೂ ಮುನ್ನ ರೈತರು ಹೋರಾಡುತ್ತಿದ್ದಾರೆ. ಕನಕಪುರದಲ್ಲಿ ಜಾಗಕ್ಕೆ ಚಿನ್ನದ ಬೆಲೆ ಬರುತ್ತೆ ಅಂತೀರಾ, ಆದರೆ ಬಿಡದಿ ಮೇಲೆ ಯಾಕೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಾ? ನೀವು ರೈತರಿಗೆ ಹಣ ಕೊಡಲು ನಿಮ್ಮ ಬಳಿ ಹಣ ಇದೆಯಾ? ಯಾರನ್ನ ಉದ್ಧಾರ ಮಾಡಲು ಟೌನ್ಶಿಪ್ ಮಾಡ್ತಿದ್ದೀರಾ? ನಿಖಿಲ್ ಕುಮಾರಸ್ವಾಮಿ ಅವರು ಡಿಕೆಶಿ ಸರ್ಕಾರದ ವಿರುದ್ಧ, ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕಿಡಿಯನ್ನ ಕಾರ್ತಾ ಇದ್ದಾರೆ, ಹರಿಯನ್ನ ಹಾಯ್ತಾ ಇದ್ದಾರೆ. ಎಸ್ ನೋಡಿ, ಮಲತಾಯಿ ಧೋರಣೆ ಮಾಡ್ತಾ ಇದೆ ಸರ್ಕಾರ. ಬಿಡದಿಗೆ ಮಲತಾಯಿ ಧೋರಣೆ ಮಾಡುತ್ತೆ. ಕನಕಪುರದಲ್ಲಿ ಚಿನ್ನದ ಬೆಲೆ ಬರುತ್ತೆ, ಮಾರಬೇಡಿ ಅಂತ ಹೇಳ್ತೀರಿ. ಬಿಡದಿಯಲ್ಲಿ ಸರ್ಕಾರ ಸ್ವಾಧೀನ ಪಡಿಸ್ಕೊಳ್ತಾ ಇದೆ ಭೂಮಿಯನ್ನ, ಅದಕ್ಕೆ ನೀವು ಒಪ್ಕೊಳ್ತೀರಿ ಅಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಮಾತನಾಡಿದ್ದಾರೆ, ಕೇಳಿಸ್ಕೊಂಬನ್ನಿ ನಿಖಿಲ್ ಅವರು. ಕನಕಪುರಕ್ಕೆ ಬರ್ತಾರೆ, ಚಿನ್ನದ ಬೆಲೆ ಆಗ್ತದೆ, ನಿಮ್ ಭೂಮಿಯನ್ನ ಮಾಡಬೇಡಿ, ಚಿನ್ನದ ಬೆಲೆ ಗಗನಕ್ಕೆ ಹೋಗ್ತದೆ, ನಾನು ಭೂಮಿ ಬೆಲೆ ಹೆಚ್ಚಾಗಿ ಕೊಡಿಸ್ತೀನಿ ನಿಮ್ಗೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಯಾಕೆ ಈ ಮಲತಾಯಿ ಧೋರಣೆ? ಮಾಗಡಿ ವಿಧಾನಸಭಾ ಕ್ಷೇತ್ರದ ಬಿಡದಿ ಭಾಗದ ಜನ ತಪ್ಪೇನು ಮಾಡಿದ್ದಾರೆ? ರಾಮನಗರದ ಆರವಳ್ಳಿ ಭಾಗದ, ನಮ್ಮ ಒಡೆಯರಹಳ್ಳಿ ಭಾಗದ ರೈತರು ತಪ್ಪು ಮಾಡಿದ್ದಾರೆ. ಯಾಕೆ ಈ ಮಲತಾಯಿ ಧೋರಣೆ? ನಿನ್ನೆಯ ದಿನ ಈ ಒಂದು ಪಾದಯಾತ್ರೆಗೆ ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಇವತ್ತು ನಡ್ಕ ಹುಟ್ಟಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇವತ್ತು ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಇವತ್ತು ಎಷ್ಟು ಗಾಬರಿಯಾಗಿದ್ದಾರೆ ಅನ್ನೋದಕ್ಕೆ ನೀವು ನೋಡಬಹುದು. ಇಲ್ಲಿ ವರ್ಡಿಂಗ್ಗಳು ನೋಡಬಹುದು, ವರ್ಡಿಂಗ್ಗಳು ನಮ್ಮ ವಿರುದ್ಧವಾದಂತ ವರ್ಡಿಂಗ್ಗಳನ್ನ ಹಾಕಿದ್ದಾರೆ. ದೊಡ್ಡ ದೊಡ್ಡ ಪುಟದ ಜಾಹೀರಾತುಗಳು ಇವತ್ತು ಎಲ್ಲಾ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು